ಹಲಗೆಗಳನ್ನು ಜೋಡಿಸ್ತಾರೆ. ಜೋಡಿಸ್ಬಿಟ್ಟು ಆ ಮರದ ಹಲಗೆಗಳ ಕೆಳಗೆ ಒಂದು ಮೇಣದ ಬತ್ತಿಯನ್ನು ಇಡ್ತಾರೆ. ಆ ಬೆಂಕಿಯಲ್ಲಿ ಹತ್ಕೊಳ್ಳುತ್ತೆ. ಇವರೇನು ಮಾಡ್ತಾರಂದರೆ, ಈ ಬೌದ್ಧ ತತ್ವಗಳ ಸೂತ್ರಗಳು ಇರುವಂತಹ ಒಂದು ಪೇಪರ್ ಇರುತ್ತೆ, ಅದನ್ನು ಇವರೇನು ಮಾಡ್ತಾರೆ, ಕಟ್ ಮಾಡಿ ತಮ್ಮ ಕಣ್ಣು, ಮೂಗು, ಬಾಯಿ, ಕಿವಿ ಇದಕ್ಕೆಲ್ಲ ಅಂಟಿಸ್ಕೊಳ್ತಾರೆ. ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಹೇಗೆ ಯುವಕ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟನೋ ಅದೇ ರೀತಿಯಲ್ಲಿ ಇವರು ಅದನ್ನು ಕಾಗದಗಳನ್ನೆಲ್ಲ ಅಂಟಿಸ್ಕೊಂಡಿರ್ತಾರೆ. ಧ್ಯಾನದ ಭಂಗಿಯಲ್ಲಿ ಇವರು ಜೋಡಿಸಿಟ್ಟಂತಹ ಆ ಹಲಗೆಗಳೇನಿದೆ ಅದು ಉರಿತಾ ಇದೆ. ಅದರ ಮೇಲೆ ಆ ದೋಣಿಯಲ್ಲಿ ಇವರು ಮೆಡಿಟೇಷನ್ ಮಾಡೋ ರೀತಿಯಲ್ಲಿ ಕುಳಿತುಕೊಳ್ತಾರೆ. ದೋಣಿ ಹತ್ಕೊಂಡು ಉರಿಯುತ್ತೆ. ಪಾರ್ಟ್ 4 ವಿಂಟರ್, ಚಳಿಗಾಲ. ಆ ಇಡೀ ಪ್ರದೇಶ ಏನಿದೆ ಅದು ಹಿಮದಿಂದ ಆವೃತ ಆಗಿರುತ್ತೆ. ಆ ಕೆರೆ ಏನಿತ್ತು ಅದು ಫುಲ್ ಐಸ್ ಆಗಿಬಿಟ್ಟಿರುತ್ತೆ. ಈಗ ಜೈಲಿಗೆ ಹೋದಂತಹ ವ್ಯಕ್ತಿ ಬಿಡುಗಡೆಯಾಗಿ ವಾಪಸ್ ಬರ್ತಾನೆ. ಅವನು ಆ ಬೌದ್ಧ ಕುಟೀರಕ್ಕೆ ಹೋಗ್ತಾನೆ. ಅವನಿಗೆ ಗೊತ್ತಾಗುತ್ತೆ ತನ್ನ ಗುರುಗಳು ಸತ್ತೋಗಿದ್ದಾರಂತ. ಆ ಗುರುಗಳ ಡ್ರೆಸ್ಸು ಮತ್ತು ಶೂ ಎಲ್ಲ ಅಲ್ಲಿರುತ್ತೆ. ಆ ದೋಣಿ ಏನಿದೆ ಅದು ಕಂಪ್ಲೀಟಾಗಿ ಐಸಿಂದ ಕವರ್ ಆಗಿಬಿಟ್ಟಿರುತ್ತೆ. ಇವನೇನು ಮಾಡ್ತಾನಂದರೆ, ಆ ದೋಣಿಯ ಮೇಲಿರುವಂತಹ ಐಸ್ನೆಲ್ಲ ಕೆತ್ತಿ ತೆಗಿತಾನೆ. ಅಲ್ಲಿ ಅವನಿಗೆ ತನ್ನ ಗುರುಗಳು ಸುಟ್ಟು ಹೋದ ನಂತರ ಉಳಿದಿರುವಂತಹ ಅವಶೇಷಗಳು, ಅಂದರೆ ಬೌದ್ಧ ಧರ್ಮದಲ್ಲಿ ಅದನ್ನು ಶರೀರ ಅಂತ ಕರೀತಾರೆ. ಕೆಲವು ಕ್ರಿಸ್ಟಲ್ ಬೀಡ್ಸ್ ರೀತಿಯಲ್ಲಿ ಕೆಲವೊಂದು ವಸ್ತುಗಳು ಸಿಗುತ್ತೆ. ಅದನ್ನೆಲ್ಲ ಶೇಖರಣೆ ಮಾಡಿ ಅವನು ಏನು ಮಾಡ್ತಾನಂದರೆ ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿ ಇಡ್ತಾನೆ. ಅಲ್ಲಿರುವಂತಹ ಐಸ್ಗಳಿಂದ ಅವನು ಒಂದು ಬುದ್ಧನ ಕ್ರಿಸ್ಟಲ್ ವಿಗ್ರಹವನ್ನು ಕೆತ್ತುತ್ತಾನೆ. ಆ ವಿಗ್ರಹದ ಹಣೆಯ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ತಾನೆ. ಆ ಹೋಲ್ನಲ್ಲಿ ಇವನು ಈಗ ಶೇಖರಿಸಿದಂತಹ ತಮ್ಮ ಗುರುಗಳ ಅವಶೇಷಗಳೇನಿತ್ತು, ಅಂದರೆ ಆ ಕೆಂಪು ಬಟ್ಟೆಯಲ್ಲಿ ಸುತ್ತಿರ್ತಾನಲ್ಲ, ಅದನ್ನು ಆ ಹೋಲ್ನಲ್ಲಿ ಇಡ್ತಾನವನು. ಆ ಕ್ರಿಸ್ಟಲ್ನಿಂದ ಆದಂತಹ ಬುದ್ಧನ ವಿಗ್ರಹವನ್ನು ಒಂದು ವಾಟರ್ ಫಾಲ್ ಕೆಳಗಡೆ ಇಡ್ತಾನೆ. ನಂತರ ಅವನೇನು ಮಾಡ್ತಾನಂದರೆ, ನೀರಿಗಾಗಿ ಐಸೆಲ್ಲ ಕವರ್ ಆಗಿಬಿಟ್ಟಿರುತ್ತಲ್ಲ ಕೆರೆ ಸುತ್ತ, ಅವನೇನು ಮಾಡ್ತಾನೆ, ಒಂದು ಜಾಗದಲ್ಲಿ ಒಂದು ಸಣ್ಣ ಹೊಂಡ ಮಾಡ್ತಾನೆ. ಐಸ್ನೆಲ್ಲ ತೆಗೆದು ಕೆಳಗಡೆ ನೀರಿರುತ್ತೆ, ಆ ನೀರನ್ನ ಉಪಯೋಗಿಸ್ಕೊಳ್ತಾ ಇರ್ತಾನೆ. ಒಂದು ದಿನ ಅವನೇನು ಮಾಡ್ತಾನಂದರೆ, ಅಲ್ಲಿರುವಂತಹ ಒಂದು ಡ್ರಾಯರ್ ತೆಗೆದು ನೋಡ್ತಾನೆ. ಅದರೊಳಗೆ ಒಂದು ಟೆಕ್ಸ್ಟ್ ಬುಕ್ ಇರುತ್ತೆ. ಆ ಪುಸ್ತಕದಲ್ಲಿ ಬೇರೆ ಬೇರೆ ಭಂಗಿಗಳಿದೆ, ಧ್ಯಾನ ಮಾಡೋದು, ಎಕ್ಸಸೈಸ್ ಮಾಡೋದು, ಇದೆಲ್ಲ ಚಿತ್ರಗಳಿರುತ್ತೆ. ಅದನ್ನೆಲ್ಲ ಅವನು ಓದಿ ತಿಳ್ಕೊಳ್ತಾನೆ. ಡೈಲಿ ಅದನ್ನು ಟ್ರೈನಿಂಗ್ ಮಾಡ್ತಾನೆ, ಪ್ರಾಕ್ಟೀಸ್ ಮಾಡ್ತಾನೆ. ಆ ಎಲ್ಲ ಭಂಗಿಗಳನ್ನು, ಎಕ್ಸಸೈಸ್ ಮಾಡೋದು ಇದೆಲ್ಲವನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಒಂದು ದಿನ ಈ ಮಾನೆಸ್ಟ್ರಿಗೆ ಒಬ್ಬಳು ಮಹಿಳೆ ಬರ್ತಾಳೆ. ಅವಳು ಒಂದು ಮಗುವನ್ನು ಎತ್ಕೊಂಡು ಅಲ್ಲಿಗೆ ಬರ್ತಾಳೆ. ಅವಳ ಮುಖವನ್ನು ಅವಳು ಕವರ್ ಮಾಡ್ಕೊಂಡಿರ್ತಾಳೆ ಬಟ್ಟೆಯಲ್ಲಿ. ಅವಳು ರಾತ್ರಿ ಆ ಬುದ್ಧನ ವಿಗ್ರಹದ ಮುಂದೆ ಮಗುವನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ತನ್ನ ಮುಖಕ್ಕೆ ಹಾಕಿರುವಂತಹ ಬಟ್ಟೆಯನ್ನು ತೆಗೆಯೋದಿಲ್ಲ ಅವಳು. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾಳೆ.